ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ಪರಿಸರ ದಿನ, ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಜಂಬೂದ್ವೀಪ ಜನ ಸೇವಾ ಸಂಘದಿಂದ 11ನೇ ವರ್ಷದ ಸಂವಿಧಾನ ದಿನಾಚರಣೆ ಹಾಗೂ ನೃತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಕಲ ರಂಗ ಹೆಜ್ಜೆ ಟ್ರಸ್ಟ್ನ ದಿಲೀಪ್ ಕುಮಾರ್ ನಿರ್ದೇಶನದಲ್ಲಿ ನಗರದ ವಿಶ್ವ ವಿವೇಕ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ರಂಗ ಹೆಜ್ಜೆ ಪಯಣ ವಿದುರಾಶತ್ವ ಹತ್ಯಾಕಾಂಡ ನಾಟಕವು ಮೆಚ್ಚುಗೆಗೆ ಪಾತ್ರವಾಯಿತು. ಎಸ್ಆರ್ ನವೀನ್ ಕುಮಾರ್ ಹಾಗೂ ಅಂಧ ಕಲಾವಿದರಿಂದ ಸಂಗೀತ ಕಚೇರಿ, ಹುಸೇನ್ ಕರಾಟೆ ತಂಡದಿಂದ ಕರಾಟೆ ಪ್ರದರ್ಶನ, ಜಾದು ಪ್ರದರ್ಶನ, ಕುಡುವತಿ ಶಾಲಾ ಮಕ್ಕಳಿಂದ ಅಮೋಘ ನೃತ್ಯ ಪ್ರದರ್ಶನ, ಚಿತ್ರಕಲೆ, ಜಾನಪದ, ಭಕ್ತಿ ಹಾಗೂ ಭಾವಗೀತೆ, ಗಾಯನ, ನೃತ್ಯ ಪ್ರದರ್ಶನ ನಡೆಯಿತು. ಸ್ವಾತಂತ್ರ್ಯ ಸಮರ ಯೋಧರೇ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಕೋಲಾರ ಸುತ್ತಮುತ್ತಲೂ ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭಗಳನ್ನು ನಡೆಸಬಾರದೆಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು 144ನೇ ನಿಷೇಧಾಜ್ಞೆ ಹೊರಡಿಸಿದ್ದಾರೆ. ಎಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರೇ, 1938 ಏಪ್ರಿಲ್ 25ರಂದು ನಾವು ಮಾಡುವ ಸತ್ಯಾಗ್ರಹವು ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಸುತ್ತಮುತ್ತಲು ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭಗಳನ್ನು ನಡೆಸಬಾರದು. ಯಾವುದೇ ಕಾರಣಕ್ಕೂ ತ್ರಿವರ್ಣವನ್ನು ಹಿಡಿದು ಸಂಚರಿಸಬಾರದು. ಒಬ್ಬರಿಗಿಂತ ಹೆಚ್ಚು ಮಂದಿ ಗುಂಪುಗಳಿದ್ದಲ್ಲಿ ಅಲ್ಲೇ ಗುಂಡಾಯಿಸಲಾಗುವುದು. ಸುತ್ತಮುತ್ತಲ ಪ್ರದೇಶಗಳಲ್ಲಿ 144 ಸೆಕ್ಷನ್ ಜಾರಿಯಾಗಿ ಈ ಆದೇಶವನ್ನು ಜಿಲ್ಲಾ ಎಲ್ಲಾ ಪ್ರಮುಖ ಕೇಂದ್ರಗಳನ್ನು ಅಂಟಿಸಿ ಎಲ್ಲಾ ಜನರಿಗೆ ಸಿಗುವಂತೆ ಪತ್ರಿಕೆಗಳಲ್ಲಿ ಪ್ರಕಟಿಸಿ. ನಂತರ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್, ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ನಮ್ಮ ಹಳೆಯ ಪದ್ಧತಿ, ಜಾನಪದ ಕಲೆ ಹಾಗೂ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕಿದೆ. ಪರಿಸರ ಸಂರಕ್ಷಣೆಗೆ ಶ್ರಮಿಸುವ ವ್ಯಕ್ತಿಗಳನ್ನ ಸಮಾಜ ಎಂದಿಗೂ ಮರೆಯುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಸಾಲು ಮರದ ತಿಮ್ಮಕ್ಕ ಅವರ ಸೇವೆ ಇಂದಿಗೂ ಎಲ್ಲರಿಗೂ ಸ್ಮರಣೀಯವಾಗಿದೆ ಎಂದು ನುಡಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಈ 11 ವರ್ಷದಿಂದ ವಿಶ್ವ ಪರಿಸರ ಹಾಗೂ ವಿಶ್ವ ನೃತ್ಯ ದಿನ ಪ್ರಯುಕ್ತ ಸಂವಿಧಾನ ಆಚರಣೆ ನಡೆಸ್ತಾ ಬಂದಿದ್ದಾರೆ. ಅವರು ಈ ರೀತಿ ಯಾಕೆ ಅಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಅದರ ಗಮನ ನಮಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಅಂಥ ವ್ಯಕ್ತಿ ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂದರೆ ಸಂತೋಷ ಆಗುತ್ತೆ. ಈಗ ಹೇಳೋದು ಇಷ್ಟು ಪರಿಸರ ಈಗ 500 ಗಿಡ ನಾನು ಬೆಳೆಸಿದ್ದಂಥ ಮರಗಳು ಗಿಡಗಳು ಬೆಳೆದಿದೆ ಅಂತ. ಈ ಪರಿಸರ ಗಿಡ ಅವ್ರು 500 ಗಿಡ ಪ್ರತಿಯೊಬ್ಬರು 1 ಗಿಡ 2 ಗಿಡ ಬೆಳೆಸ್ತಿರೋ ಇರೋವಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಅವ್ರು 500 ಗಿಡ ಬೆಳೆಸಿದ್ದಾರೆ ಅಂದರೆ ಸಂತೋಷ ಆಗ್ತಾಯಿದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸಾಲು ಮರದ ತಿಮ್ಮಕ್ಕನವರು ದಿನ ಗಿಡ ನೆಟ್ಟು ಅವ್ರಿಗೆ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಂತು. ಮೊನ್ನೆ ಅವ್ರು ತೀರೋದ್ರಾಗ ನಮ್ಮ ಎಲ್ಲ ಇಡೀ ನಮ್ಮ ರಾಜ್ಯನೇ ಅವ್ರಿಗೆ ಸಂತಾಪ. ಯಾಕೆಂದರೆ ಪರಿಸರ ಅನ್ನೋದು ಅಷ್ಟು ಮುಖ್ಯ. ಪರಿಸರ ಇದ್ದರೆ ಗಾಳಿ, ವಾತಾವರಣ, ಮಳೆ, ಬೆಳೆ ಎಲ್ಲ ಚೆನ್ನಾಗಿರ್ತೈತೆ. ಆದ್ದರಿಂದ ಮತ್ತೆ ಈ ಜಾನಪದ ನೃತ್ಯ, ನಾಟಕ ಮತ್ತೊಂದು ಎಲ್ಲ ನಶಿಸಿ ಹೋಗ್ತಾಯಿದೆ. ಮೊದಲು ಹಳ್ಳಿಗಳಲ್ಲಿ ಗ್ರಾಮ ಆಯಿತು ಅಂದರೆ ಒಂದು ಹಳ್ಳಿಯಲ್ಲಿ ಆಯಿತು, ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ